ತಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಹಗಲು ವೇಷಗಾರರು ಅಥವಾ ಬಹುರೂಪಿಗಳು ಅವರ ಬಣ್ಣದ ಬದುಕು, ಚಿಟಕಿ ಮೇಳ, ಬೋವಿ ಜಯಮ್ಮ ಅವರ ಸಂದರ್ಶನ, ಹುಲಿ ವೇಷ ಮತ್ತು ಸೋಮಶೇಖರ ಜಾಡರ್ ಅವರಿಂದ ಒಂದು ಹಾಡು. ನಾಟಕ ಎಂದಾಕ್ಷಣ ಇಡೀ ರಾತ್ರಿ ಆಟ ಆಡೋದನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಹಗಲೊತ್ತಿನಲ್ಲಿ ನಾಟಕ ಆಡ್ತಾರೆ ಅಂದರೆ ಆಶ್ಚರ್ಯ ಆಗತ್ತಲ್ವಾ? ಆಶ್ಚರ್ಯ ಪಡಬೇಕಾದ್ದೇನಿಲ್ಲ. 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನರಾದ ಬಹುರೂಪಿ ಚೌಡಯ್ಯನವರ ಕಾಲದಿಂದಲೂ ಈ ನಾಟಕ ನಡೀತಾ ಇತ್ತು. ಇವರನ್ನು ಬಹುರೂಪಿಗಳು, ಹಗಲು ವೇಷಗಾರರು ಎಂದು ಕರೆಯುತ್ತಾರೆ. ಜಾನಪದದಲ್ಲಿ ಇದೊಂದು ವಿಶಿಷ್ಟವಾದ ಕಲೆ. ಸಾಮಾನ್ಯವಾಗಿ ಈ ವೇಷವನ್ನು ಧರಿಸುವವರು ಅಲೆಮಾರಿಗಳು. ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಇವರ ಕುಟುಂಬಗಳನ್ನು ನಾವು ಕಾಣುತ್ತೇವೆ. ಬುಡ್ಗ ಜಂಗಮ ಎನ್ನುವ ಜನಾಂಗದವರು ಮಾತ್ರ ಇಲ್ಲಿ ವೇಷವನ್ನು ಧರಿಸುತ್ತಾರೆ. ಇವರು ಆಡುವ ನಾಟಕಗಳು ಸಾಧಾರಣವಾಗಿ ಪೌರಾಣಿಕವನ್ನು ಒಳಗೊಂಡಿರುತ್ತದೆ. ರಾಮ ಲಕ್ಷ್ಮಣ, ಕಿರಾತಾರ್ಜುನೀಯ, ಮೋಹಿನಿ ಭಸ್ಮಾಸುರ ಇವುಗಳನ್ನಲ್ಲದೆ ಜಾತಿಗೆ ಒಂದೊಂದರಂತೆ 32 ವೇಷಗಳನ್ನು ಧರಿಸಿ ಇವರು ನಾಟಕ ಆಡುತ್ತಾರೆ. ರಾಯಚೂರು ಜಿಲ್ಲೆ ಗಂಗಾವತಿ ತಾಲೂಕು ಸಿದ್ದಾಪುರ ಗ್ರಾಮದ ಶ್ರೀ ಶಂಕರಪ್ಪ ಮತ್ತು ಶ್ರೀ ಶರಣಪ್ಪದವರ ತಂಡದವರು ನಿಮಗೋಸ್ಕರ ಇಲ್ಲಿ ವೇಷವನ್ನು ಹಾಕಿದ್ದಾರೆ. ನೋಡೋಣ. ದಿನ ದಿನವೂ ದುಡಿದು ಹಣ್ಣಾದ ಮೈಮನಗಳಿಗೆ ವಿಶ್ರಾಂತಿ ಎಷ್ಟು ಅವಶ್ಯಕವೋ ಮನರಂಜನೆಯೂ ಅಷ್ಟೇ ಅವಶ್ಯಕ. ಇಂದೇನೋ ರೇಡಿಯೋ, ದೂರದರ್ಶನ, ಚಲನಚಿತ್ರ, ಆಟ ತಿರುಗಾಟ, ಪತ್ರಿಕೆ, ಪುಸ್ತಕಗಳು ಬೇಸರ ಕಳೆಯುವ ಸಾಧನಗಳಾಗಿದ್ದರೂ ಹಿಂದಿನ ಜನರಿಗೆಲ್ಲಿತ್ತು ಈ ಸೌಲಭ್ಯ? ಶ್ರೀಮಂತರು, ರಾಜ ಮಹಾರಾಜರು, ಚಕ್ರವರ್ತಿಗಳು ನಾಟಕ ತಂಡಗಳನ್ನು, ನರ್ತಕಿಯರನ್ನು, ಸಂಗೀತಗಾರರನ್ನು ಕರೆಸಿಕೊಂಡು ಸಂತಸ ಪಡುತ್ತಿದ್ದರು. ಬಡಜನರ ಕೈಗೆಟುಕದ ದೇವಲೋಕದ ಚಿನ್ನದ ಸಂಪಿಗೆ ಈ ಕಲೆ, ಈ ಕಲಾವಿದರು. ಈ ಬಹುಸಂಖ್ಯೆಯ ಜನರನ್ನು ಖುಷಿಪಡಿಸಲಿಕ್ಕಾಗಿ ಹುಟ್ಟಿಕೊಂಡ ಕಲೆಗಳೇ ಕುಣಿತ, ಮೇಳ, ಬಯಲಾಟಗಳು, ಬೀದಿ ನಾಟಕಗಳು. ಬಣ್ಣ ಬಣ್ಣದ ಚಿತ್ರ ವಿಚಿತ್ರ ವೇಷ ಧರಿಸಿ ಪೌರಾಣಿಕ, ಐತಿಹಾಸಿಕ, ಪ್ರಸಿದ್ಧ ಸಾಮಾಜಿಕ ಪಾತ್ರಗಳನ್ನು ಹಾಕಿ ತಾಳ, ತಂಬೂರಿ, ದಮ್ಮಡಿ, ಪೇಟಿ, ಕೊಳಲು, ಡೋಲು ಇತ್ಯಾದಿ ವಾದ್ಯಗಳ ಹಿನ್ನೆಲೆಯೊಂದಿಗೆ ಕುಣಿಯುತ್ತಾ ಹಾಡುತ್ತಾ ಊರೂರು ತಿರುಗುವ ಜನ್ಮದತ್ತ ಪ್ರತಿಭಾವಂತ ಕಲಾವಿದರೇ ವೇಷಗಾರರು. ಹಗಲಲ್ಲಿ ಮಾತ್ರ ಇವರು ವೇಷ ಧರಿಸುವುದರಿಂದ ಇವರನ್ನು ಹಗಲು ವೇಷಗಾರರೆಂತಲೂ, 10 ವಿವಿಧ ವೇಷಗಳನ್ನು ಹಾಕುವುದರಿಂದ ಬಹುರೂಪಿಗಳೆಂದು ಕರೆಯುತ್ತಾರೆ. ದಿನಕ್ಕೊಂದು ಊರು, ಕ್ಷಣಕ್ಕೊಂದು ವೇಷ. ಮಿರುಮಿರುಗುವ ಪೀತಾಂಬರದ ಬಟ್ಟೆಗಳು, ಹಗಲಿನ ಸೂರ್ಯನ ಪ್ರಖರತೆಗೆ ಎದ್ದು ಕಾಣುವ ಬಣ್ಣಗಳು, ಫಳಗುಟ್ಟುವ ಆಭರಣಗಳು, ನೈಜವಾಗಿ ತೋರುವ ಗದೆ, ಕತ್ತಿ, ಬಿಲ್ಲು, ಬಾಣಗಳು, ಪ್ರಸಂಗಕ್ಕೆ ತಕ್ಕಂತೆ ಹಾವ ಭಾವ, ಬೆಡಗು ಬಿನ್ನಾಣಗಳು, ಗತ್ತು ಗೈರತ್ತುಗಳು ಈ ಬಹುರೂಪಿಗಳನ್ನು ಜನಾಕರ್ಷಕವನ್ನಾಗಿ ಮಾಡಿವೆ. ಹಲವಾರು ವೇಷಗಳು ಮಾಡುವುದರಿಂದ ಬಹುರೂಪಿಗಳಂತಿದ್ದಾರೆ. ಕೆಲವೊಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾವು ಹಗಲು ವೇಷ ಮಾಡೋದಕ್ಕೆ ಹಗಲು ವೇಷಗಾರಂತ ಕರೀತಿದ್ದಾರೆ. ಈ ರೀತಿಯಿಂದ ನಮ್ಮ ಜೀವನ ಪರಂಪರೆಯಿಂದ ಹಗಲು ವೇಷನೆ ಮಾಡುತ್ತಾ ಬಂದಿದೆ. ಆದರೂ ನಮ್ಮ ತಾತ ತಲಾಂತರದಿಂದ ನಾವು ಇದೇ ಹಗಲು ವೇಷದ ವೃತ್ತಿಯನ್ನು ಮಾಡ್ತಿದ್ದೇವೆ. ಒಂದು ಊರಿಗೆ ಹೋದರೆ 10-12 ದಿವಸ ಇರ್ತಿದ್ದೇವೆ. ಅಲ್ಲಿದ್ದಿಂದ 7-8 ವೇಷವನ್ನು ಮಾಡಿ ಮೇಲೆ ಪಟ್ಟಿಯನ್ನೆತ್ತಿ ನಮ್ಮ ಉದರಪೋಷಣಕ್ಕಾಗಿ ತುಂಬಿಕೊಂಡು ಹೋಗ್ತಿದ್ದೇವೆ. ಹಳೆ ಕಾಲದ ವೃತ್ತಿ ಬಿಡಬಾರ್ದಂತೇಳಿ ಮಾಡ್ತಿದ್ದೇವೆ. ಆದ್ರೂ ಜೀವನ ಸಾಗ್ತದೆ ಇದರಲ್ಲಿ. ಅಂದರೆ ಒಟ್ಟಿಗೆ ಮಾತ್ರ ಸಾಗ್ತದೆ, ಅದಕ್ಕೆ ಮಿಕ್ಕಿದ ಮಾತ್ರ ನಮಗೇನು ಆಗಲ್ಲ.
12ನೇ ಶತಮಾನದಲ್ಲಿ ಬಸವಣ್ಣನವರ ಸಮಕಾಲೀನರಾಗಿದ್ದ ಬಹುರೂಪಿ ಚೌಡಯ್ಯನವರ ಕಾಲಕ್ಕಿಂತ ಮೊದಲು ಕೇವಲ ಮನರಂಜನೆಯ ಸಾಧನವಾಗಿದ್ದು ಭಿಕ್ಷಾಟನೆಗೊಂದು ದಾರಿಯೂ ಆಗಿದ್ದ ಬಹುರೂಪಿಗಳ ಕಲೆ ನಂತರ ಧರ್ಮ ಪ್ರಚಾರ ಸಾಧನವೂ ಆಗಿ ಗೌರವದ ಸ್ಥಾನ ಪಡೆದುಕೊಂಡಿತ್ತೆಂಬುದನ್ನು ಮರೆಯುವಂತಿಲ್ಲ. ಸುಲಭವಾಗಿ ಜನರನ್ನು ಆಕರ್ಷಿಸಬಲ್ಲದಾಗಿದ್ದರಿಂದ ಜೀವನದ ಮೌಲ್ಯಗಳನ್ನು ಜನರಿಗೆ ತಿಳಿಯುವಂತೆ ಹೇಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಚನಗಳನ್ನು ಬಳಸಿಕೊಂಡು ಈ ಕಲಾವಿದರು ಸಮಾಜದಿಂದ ಮಾನ್ಯತೆಯನ್ನು ಮನ್ನಣೆಯನ್ನು ಪಡೆದರು. ಆದರೆ ಕಾಲಕ್ರಮೇಣ ಮತ್ತೆ ಈ ಕಲೆ ಕೇವಲ ಹೊಟ್ಟೆಪಾಡಿನ ವಿದ್ಯೆಯಾಗಿಯೇ ಉಳಿಯಿತೆಂಬುದು ಶೋಚನೀಯ. ಅಲೆಮಾರಿಗಳಾದ ಬಹುರೂಪಿಗಳ ಹೆಸರೇ ಹೇಳುವಂತೆ ಅವರು ವಿವಿಧ ವೇಷಧಾರಿಗಳು. ಅರ್ಧನಾರೀಶ್ವರ, ಮೋಹಿನಿ ಭಸ್ಮಾಸುರ, ಹನುಮಂತ, ಭೀಮ, ರಾಮ, ಸೀತೆ ಮುಂತಾದ ವೇಷಗಳನ್ನು ಧರಿಸುವುದಲ್ಲದೆ ಸಂಗೊಳ್ಳಿ ರಾಯಣ್ಣ, ಸರ್ವಜ್ಞ, ಬಸವಣ್ಣ, ಪುರಂದರದಾಸ ಮುಂತಾದ ಐತಿಹಾಸಿಕ ಪಾತ್ರಗಳನ್ನು, ಸಾಮಾಜಿಕ ಮುಖಂಡರ ವೇಷಗಳನ್ನಲ್ಲದೆ ಕೋಡಂಗಿ ಮುಂತಾದ ಹಾಸ್ಯ ವೇಷಗಳನ್ನು ಧರಿಸುತ್ತಾರೆ. ದ್ರೌಪದಿಗಾಗಿ ಸೌಗಂಧಿಕ ಪುಷ್ಪ ತರಲು ಇಂದ್ರನ ವನಕ್ಕೆ ಹೊರಟ ಭೀಮ ಆಂಜನೇಯನನ್ನು ಭೇಟಿಯಾದದ್ದು, ತನ್ನ ಸಾಮರ್ಥ್ಯದ ಬಗ್ಗೆ ತುಂಬ ಅಹಂಕಾರದಿಂದ ಕೂಡಿದ್ದ ಭೀಮ ಆಂಜನೇಯನ್ನು ಕೆಣಕಿ ಯುದ್ಧ ಮಾಡಿದ್ದು, ಭೀಮನ ಸೊಕ್ಕು ಅಡಗಿದ ಕಥೆಯನ್ನು ಹೇಳುವ ಈ ದೃಶ್ಯ ನೋಡುಗರ ಆಶ್ಚರ್ಯವನ್ನು ಕೆರಳಿಸಿದೆ. ರಘುಕುಲ ನ್ಯಾಯರತ್ನ ದೀಪವು ಅಜಾನುಭಾವಂ ಅರವಿಂದ ಫಲಾಯಿತಾಕ್ಷಂ ರಾಮಂ ನಿಶಾಚರಂ ವಿನಾಶಕರಂ ನಮಾಮಿ ರಾಮಚಂದ್ರ ನಮಾಮಿ ರಾಮಚಂದ್ರ. ಜರಾಸುಂದನನ್ನು ಕೊಂದೆ, ಸದಾಸುರನನ್ನು ಕೊಂದೆ, ಹೈರಾಸುರನನ್ನು ಕೊಂದೆನೆಂದು ಅಹಂಕಾರ ಪಟ್ಟುಕೊಂಡೆ. ಎತ್ತಗಡಿ ಹೋಯಿತು ನನ್ನ ಸತ್ತ ಜಲದಲ್ಲ ಭದ್ರವಾಗಿದ ಭೀಮನ ವಜ್ರ ಮುಷ್ಟಿಯನ್ನು ನಕ್ರ ಕಾಸು ಮುಂದಾಗುವ ಸಂಧಾನಕ್ಕೆ ನನ್ನ ಪಾದಕ್ಕೆರಗಿ ಆಶೀರ್ವದಿಸು. ಯುದ್ಧದಲ್ಲಿ ಗೆದ್ದೋಗಬಲ್ಲೆ. ಕುಂತಿಯ ಪುತ್ರನಾದ ಫಲಭೀಮ ಕುಬೇರನ ಬಳಿಗೆ ಹೋಗಿ ಸುಗಂಧ ಕಮಲವನ್ನು ತರಬೇಕಾಗಿದೆ ಮಾತ್ರ ಅಸಂಭವ. ಸಂಚಾರಿ ನಾಟಕ ತಂಡವೆಂದೇ ಹೆಸರಾದ ಇವರ ಸಾಂಸಾರಿಕ ಜೀವನ ಇನ್ನೂ ವಿಚಿತ್ರ. ನಮ್ಮ ಸಂಸಾರ ಹೇಗೆಂದರೆ
ಒಂದು ರೀತಿಯಲ್ಲಿ ನಾವೆಲ್ಲ ಹಗಲು ವಿಷಯಗಳನ್ನ ಮಾಡ್ಕೊಂಡು ಹೋದರೆ ನಮ್ಮ ಹೆಂಡ್ರು ಮಕ್ಕಳು ಅವ್ರೇನಿರ್ತಾರಲ್ಲ, ಮಕ್ಕಳಂತೂ ಮನೆಯಲ್ಲೇ ಇರೋದು, ಮಕ್ಕಳಂತೂ ನಮ್ಮ ಸಾಹಿತ್ಯ ಕಲಿತಿರ್ತಾರೆ. ಅವರು ನಮ್ಮಿಂದ ಬಂದು ನೋಡ್ತಾ ಡ್ಯಾನ್ಸು ಕಲಿಯೋದು, ಇಲ್ಲ ಹಾಡು ಕಲಿಯೋದು, ಇಲ್ಲ ಅವ್ರದ್ದು ಏನೋ ಒಂದು ರೀತಿಯಲ್ಲಿ ನಡೀತಿರ್ತಾರೆ. ಅರ್ಧ ಮಂದಿ ಮನೆಯಲ್ಲಿ ಕುಂತು ಸಾಲಿನ ಓದ್ತಿರ್ತಾರೆ. ಈಗ ನಮ್ಮ ಹೆಣ್ಮಕ್ಳು ಇದ್ದರೆ ಮಾತ್ರ ಅವರು ಊರೂರಿಗೆ ಹೋಗಿ ಗಂಗಮ್ಮ ಗೌರಮ್ಮ ಅಂತೇಳಿ ಒಂದು ಗೊಂಬೆಯನ್ನು ತೆಗೆದುಕೊಂಡು ಭಿಕ್ಷಾತ್ರಕ್ಕಾಗಿ ಹೋಗ್ತಿದ್ದಾರೆ. ಸಾಮಾನ್ಯವಾಗಿ ತಾವು ಉಳಿದುಕೊಂಡ ಕಡೆಯಲ್ಲಿಯೇ ವೇಷಭೂಷಣ ಧರಿಸಿ ಬೀದಿಗಳಲ್ಲಿ ಮೆರವಣಿಗೆ ಹೊರಟವರಂತೆ ಹೊರಡುವ ಈ ಕಲಾವಿದರು 4-6 ದಿನಗಳು ಒಂದೇ ಊರಿನಲ್ಲಿ ನಿಂತು ದಿನಕ್ಕೊಂದು ವೇಷ ಧರಿಸಿ ಬಗೆ ಬಗೆಯ ನಾಟಕಗಳನ್ನಾಡುತ್ತಾರೆ. ಊರಿನ ಗೌಡ, ಪಟೇಲರ ಮನೆಯ ಮುಂದಿನ ಅಂಗಳ, 4 ಬೀದಿಗಳು ಕೂಡುವ ಅಗಲವಾದ ಜಾಗ, ದೇವಸ್ಥಾನ, ಶಾಲೆಗಳ ಮುಂದಿನ ವಿಶಾಲ ಆವರಣವೇ ಇವರ ರಂಗಸ್ಥಳ. ಯಾವುದೇ ಪೂರ್ವಭಾವಿ ತಯಾರಿ ಇಲ್ಲದೆ ನೇರವಾಗಿ ಜನಗಳ ಮಧ್ಯೆ ಆಟ ಪ್ರಾರಂಭಿಸುತ್ತಾರೆ. ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಯಾರ ತಲೆಯ ಮೇಲೆ ಕೈ ಇಡುತ್ತಾನೋ ಅವರು ಭಸ್ಮವಾಗಲೆಂಬ ವರ ಪಡೆದು ಶಿವನ ಮೇಲೆ ಅದನ್ನು ಪ್ರಯೋಗಿಸಲು ನೋಡಿದಾಗ ವಿಷ್ಣು ಮೋಹಿನಿಯ ವೇಷ ತಾಳಿ ಭಸ್ಮಾಸುರನಿಗೆ ಎದುರಾಗುತ್ತಾನೆ. ಮೋಹಿನಿಯ ಚೆಲುವಿಗೆ ಮನಸೋತ ಭಸ್ಮಾಸುರ ಅವಳನ್ನು ಒಲಿಸಿಕೊಳ್ಳುವ ಬಯಕೆಯಿಂದ ಅವಳ ಷರತ್ತಿನಂತೆ ಅವಳನ್ನು ನೃತ್ಯದಲ್ಲಿ ಅನುಕರಿಸುತ್ತಾನೆ. ಕುಣಿಯುತ್ತಾ ಕುಣಿಯುತ್ತಾ ಮೈ ಮರೆತು ಶಿವನಿಂದ ಪಡೆದ ವರದ ಪರಿವೆಯೂ ಇಲ್ಲದೆ ತನ್ನ ತಲೆಯ ಮೇಲೆ ತಾನೇ ಕೈಯಿಟ್ಟು ಬೂದಿಯಾಗುತ್ತಾನೆ. ಮೋಹಿನಿಯ ವೇಷಧಾರಿ ಪುರುಷನೆಂಬುದು ನೆನಪಿಗೆ ಬಾರದಂಥ ಲಾವಣ್ಯ, ಕುಲುಕು ಬಳುಕು, ಭಾವ ಭಂಗಿಗಳು ಜನ ಮೆಚ್ಚುಗೆ ಗಳಿಸದೆ ಇನ್ನೇನು ಮಾಡೀತು. ಈ ಕಲೆ ಜನಪದರ ಕಲೆಯಾಗಿದ್ದು ಬಹುರೂಪಿಗಳು ಓದು ಬರಹ ಬಾರದ ನಯ ನಾಜೂಕು ತಿಳಿಯದ ಶುದ್ಧ ಅಲೆಮಾರಿಗಳಾಗಿದ್ದರೂ ಅವರ ನಾಟಕದ ಭಾಷೆಯಲ್ಲಿ ಪ್ರೌಢತೆಯನ್ನು, ಕುಣಿತದಲ್ಲಿ ಶಾಸ್ತ್ರೀಯ ನೃತ್ಯದ ಪ್ರಭಾವವನ್ನು, ಪ್ರದರ್ಶನದಲ್ಲಿ ಬಯಲಾಟದ ಛಾಪನ್ನು ಕಾಣಬಹುದಾಗಿದೆ. ಹಾಗಾಗಿಯೇ ಬಯಲಾಟಕ್ಕೆ ಇವೇ ಮೂಲ ಪ್ರೇರಣೆ ಎನ್ನುವ ವಾದವೂ ಇದೆ. ಶಂಕರನ ಪಾದ ಪೂಜೆಗಾಗಿ ಎಲ್ಲಿರುವನು? ಎಲ್ಲಿರುವ ನನ್ನ ಶಂಕರ? ಕೈಲಾಸ ಮಠದಲ್ಲಿ ಮೆರೆಯುತ್ತಿರುವ ಪರಶಿವನು ಈಗ ತ್ರಿಶೂಲವನ್ನು ಕೊಟ್ಟು ಓಡಿ ನಮಸ್ಕಾರ. ದಾನವರು ಸುಂದರಿ, ನೀನೊಂದು ಹೆಣ್ಣು, ನಾನು ಗಂಡಾದ ವಸ್ತ್ರಕ್ಕಾಗಿ ಸುಮ್ಮನಿದ್ದೇನೆ. ಸುಂದರಿ, ನನ್ನ ಕೂಡ ಮದುವೆಯಾಗಬಲ್ಲಿಯ? ನಾಟ್ಯ ಮಾಡಿದರೆ ಮೆಚ್ಚು ಮದುವೆ ಹೋಗುತ್ತೇನಲ್ಲವೇ? ನಿನ್ನಂತ ನಾಟ್ಯ? ಹೌದು ಮೋಹನ, ನಿನ್ನಂತ ನಾಟ್ಯವನ್ನು ಹೌದು. ಅದಾವ ನಾಟ್ಯವು? ಹಾಡಿದಂತೆ ಹಾಡಲೇಬೇಕು, ಪಾಡಿದಂತೆ ನೆಲೆದಾಡಲೇಬೇಕು. ಸ್ವಲ್ಪ ವ್ಯತ್ಯಾಸವಾದರೆ ನಮ್ಮ ಗುಣದ ಕೋಪವನ್ನು ಕೊಂದು ನಿನ್ನ ಕುಲದೇವತೆ ನನ್ನೇನು ಮಾಡಲಾರದು. ಈಗೋ ಒಬ್ಬಸ್ತನ ಕೈಯಲ್ಲಿ ಅದನ್ನು ಸುತ್ತ ಬೂದಿ ಮಾಡಬಲ್ಲೆ. ನೀ ನನ್ನ ಹೃದಯದ ರಾಣಿ, ಸರಿಯಾಗಿ ಓದು ಬರಹ ಬಾರದಿದ್ದರೂ ಸ್ವಂತ ಸಾಮರ್ಥ್ಯದಿಂದ ಸಾಹಿತ್ಯವನ್ನು ರಚಿಸಬಲ್ಲ ಶಕ್ತಿಯುಳ್ಳವರು. ವಿದ್ಯೆ ಕಲಿಯೋದಕ್ಕೆ ಇಷ್ಟವಿದೆ, ಆದ್ರೂ ಅರ್ಧ ಮಂದಿ ಕಲ್ತಿದ್ದಾರೆ. ಆದರೆ ಜಿಲ್ಲೆಗೆ ಒಬ್ಬರಿದ್ದಾರೆ ಅಷ್ಟೇ ಮಾತ್ರ. ಕೆಲವು ಕಡೆ ಅದು ಅತಿಪೂರ್ವಕವಾಗಿ ವಿದ್ಯಾವಂತರು ಇಲ್ಲ. ಆದ್ರೂ ಹಾರ್ಮೋನಿಯಂ, ತಬಲಾ, ಪೆಟ್ಟಿಗೆ ಇದರಲ್ಲಿ ಮಾತ್ರ ಸಾಕಷ್ಟು ಕಲ್ತಿದ್ದಾರೆ, ಸಾಕಷ್ಟು ನುಡಿಸುತ್ತಿದ್ದಾರೆ, ಸಾಕಷ್ಟು ಮನ ಒಪ್ಪಿಸ್ತಿದ್ದಾರೆ. ಆದ್ರೂ ವಿದ್ಯಾವಂತ ಆದ್ರೂ ಈಗಿನ ಕಾಲದಲ್ಲಿ ಅವರು ವಿದ್ಯಾವಂತರಾಗಿ ಇದ್ರೂ ಅವ್ರಿಗೆ ಯಾಲ್ಮೆ ಇಲ್ದಂಗೆ ಆಗಿದೆ. ಏಕೆ ಅಂತ ಕೇಳಿ ನೀವು ಉದಾಹರಣೆ ಕೇಳ್ಬೋದು. ಕೇಳಿದರೆ ಒಂದೊಂದು ಕಡೆಗೆ ಪ್ರಶ್ನೆ ಕೇಳ್ತಿರ್ತಾರೆ, ಏನಪ್ಪ ಇದೆಲ್ಲ ನೀವೇನು ಕಾಯ್ಕೆ ಮಾಡ್ತಿದ್ರಿ, ಏನು ಇಂಥವೆಲ್ಲ ಮಾಡೋದು ಅಂದರೆ, ಮೊದಲು ಬಣ್ಣ ಹುಟ್ಲಾರ್ದ ಮುಂಚೆಕ್ಕೆ ಬಣ್ಣ ತಂದಿದ್ದೇ ನಮ್ಮವರು. ಓದೋದಕ್ಕೂ ಬರೆಯೋದಕ್ಕೂ ಬರ್ತದೆ. ಏಕೆಂದರೆ ನಮ್ಮ ಪುರಾತನರ ಕಾಲದಿಂದ ಮಹಾಭಾರತ, ರಾಮಾಯಣ, ಇಂಥವೆಲ್ಲ ಭಗವದ್ಗೀತೆ ಇಂಥವೆಲ್ಲ ನಮ್ಮ ಯಜಮಾನರು ಓದಿಕೊಂತ ಬಂದಿದ್ದಾರೆ. ಮಹಾಭಾರತ, ರಾಮಾಯಣ, ಇವು ಭಗವದ್ಗೀತೆ ಏನು ಸಂದರ್ಭ ಕೇಳಿದ್ರು ಹೇಳಕ್ಕೆ ನಾವು ಸಿದ್ಧತಿದ್ದೀವಿ. ಆದರೂ ರೂಲ್ಸ್ ಪ್ರಕಾರ ಈಗ ಶಾಲೆ ಪುಸ್ತಕಗಳು ಇಂಥವಂತ ಮಾತ್ರ ಏನೂ ಗೊತ್ತಿಲ್ಲ. ಆದರೂ ಈ ಸಾಹಿತ್ಯ
ಮಾಡೋದಕ್ಕೆ ನಮ್ಮಿಂದ ಅಶಕ್ತವಂತಾರೆ. ಕೆಲವು ಅಂದರೆ ಪೌರಾಣಿಕದಲ್ಲಿ ನಾವು ಹೆಚ್ಚಾಗಿ ಮಾಡ್ತೀವಿ ಅಂತ ಗೊತ್ತಾಗಲ್ಲ, ಸಾಮಾಜಿಕದಲ್ಲಿ ಹೆಚ್ಚಾಗಿ ಮಾಡ್ತೀವಿ ಅಂತಲೂ ಗೊತ್ತಾಗಲ್ಲ ನಮಗೆ. ಆದ್ರೂ ಮಾತ್ರ ಪ್ರೇಮ ಪ್ರಸಂಗದಲ್ಲಿ ಮಾತ್ರ ನಾವು ಹಾಡುಗಳು ಮಾಡಲಿಕ್ಕೆ ನಮಗೆ ಸಿದ್ಧತೆ. ಮೋಹಿನಿ ಭಸ್ಮಾಸುರ, ಭೀಮಾಂಜನೇಯ ಯುದ್ಧ, ವಿಶ್ವಾಮಿತ್ರ ಮೇನಕೆಯರ ಸಂವಾದಗಳಲ್ಲದೆ ಇವರು ಅಭಿನಯಿಸುವ ಆಧುನಿಕ ಸಾಮಾಜಿಕ ವಿಡಂಬನೆಯ ನಾಟಕಗಳು ಬಹು ಜನಪ್ರಿಯ. ಪೌರಾಣಿಕ, ಐತಿಹಾಸಿಕ ನಾಟಕಗಳಲ್ಲಿ ಸಾಧ್ಯವಾದಷ್ಟು ಗಂಭೀರತೆಯನ್ನು ತುಂಬಿದ್ದರೆ ಪ್ರೇಕ್ಷಕನ ಖುಷಿಗಾಗಿ ರೂಪುಗೊಂಡಂತಹ ಸಾಮಾಜಿಕ ನಾಟಕ ಹಾಗೂ ಪ್ರೇಮಗೀತೆಗಳ ಅಭಿನಯ ರೂಪಕಗಳು. ಒಂದಾನೊಂದು ಕಾಲದಲ್ಲಿ ಈ ಕಲೆ ಉನ್ನತ ಸ್ಥಿತಿಯಲ್ಲಿದ್ದು ಜನರ ಮನರಂಜನೆಗೂ ಜ್ಞಾನ ಪ್ರಸಾರಕ್ಕೂ ಸೂಕ್ತ ಸಾಧನವೆನಿಸಿದ್ದರೂ ಇಂದಿಗೆ ಇದು ಎಷ್ಟು ಪ್ರಸ್ತುತ. ಓದು ಬರಹ ಕಲಿಯದೆ, ಸಮಾಜದ ಮುಖ್ಯ ವಾಹಿನಿಗೆ ಸೇರದೆ, ಊರಿಂದೂರಿಗೆ ತಿರುಗುತ್ತಾ ತಮ್ಮ ಅದ್ಭುತ ಕಲೆಗಾರಿಕೆಯನ್ನು ಸಿಗುವ ಪುಡಿಗಾಸಿಗಾಗಿ ಮಾರುತ್ತಾ ಈ ಕಲಾವಿದರು ಎಷ್ಟು ದಿನ ಅಂತ ಕಾಲ ಹೀಗೆ ತಳ್ಳಬೇಕು? ನಮ್ಮ ರೈತ ಯುವಕರು ಹಗಲೆಲ್ಲ ಹೊಲ ಗದ್ದೆಗಳಲ್ಲಿ ದುಡಿದು ಬಂದರೂ ಸಂಜೆ ಉಂಡು ಮಲಗುವ ಮುನ್ನ ಊರ ಮುಂದಿನ ಗುಡಿಯ ಬಯಲಲ್ಲೋ ಚಾವಡಿಯ ಮುಂದೆಯೋ ಭಜನೆ ಅಥವಾ ಕೋಲಾಟವನ್ನು ಹಾಡುತ್ತಾರೆ. ಕೆಲಸದ ಶ್ರಮವನ್ನು ಕಲೆಯ ಲೇಪನದಿಂದ ಪರಿಹರಿಸಿಕೊಳ್ಳೋದು ನಮ್ಮ ಗ್ರಾಮೀಣರ ಜೀವನ ಕಲೆ. ಕೋಲಿನ ಬದಲು ಕೈಯಲ್ಲಿ ಚಿಟಿಕೆಯನ್ನು ಹಿಡಿದು ಹಾಡಿ ಕುಣಿಯುವ ಚಿಟಿಕೆ ಮೇಳವನ್ನು ನೋಡಲು ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೊಲ್ಲರಹಳ್ಳಿಗೆ ಹೋಗೋಣ.
ತಂದನಾನ ತಾನ ತಂದನಾನ. ಸೋಬಾನೆಯ ಸಿರಿವಂತೆ ಜಯಮ್ಮ ಬೋವಿ 64 ವಯಸ್ಸುಗಳನ್ನು ಕಳೆದರೂ ಜೀವನ ಪೂರ್ತಿ ಕೋಗಿಲೆಯಂತೆ ಹಾಡುತ್ತಲೇ ಬೆಳೆದಿರುವ ಜಯಮ್ಮ ಸೋಬಾನೆ ಪದಗಳ ಕಥನ ಕವನಗಳ ಕಣಜ. ಇವರದು ಕಲ್ಲು ಒಡೆಯುವ ಕಾಯಕ. ಆದರೆ ಜಯಮ್ಮ ಹಾಡಲು ಆರಂಭಿಸಿದರೆ ಇವರ ಕಂಚಿನ ಕಂಠಕ್ಕೆ ಎಂತಹ ಕಲ್ಲು ಕೂಡ ಕರಗುತ್ತದೆ. ಗುಣಸಾಗರಿ, ಕಾಡಸಿದ್ದಮ್ಮ, ಎಲ್ಲಮ್ಮ ಮುಂತಾದ ಕಥನ ಕವನಗಳ ಜೊತೆಗೆ ಮದಕರಿ ನಾಯಕನ ಮೇಲೂ ಅದ್ಭುತವಾಗಿ ಹಾಡಬಲ್ಲ ಕಲೆಗಾರ್ತಿ. ಇಷ್ಟೇ ಅಲ್ಲ, ಬದುಕಿನ ವಿವಿಧ ಘಟ್ಟಗಳ ಕುರಿತು ಇವರು ಶಾಸ್ತ್ರದ ಪದಗಳನ್ನು ಆಡಬಲ್ಲರು. ಇವರದು ಕಷ್ಟದ ಬದುಕಾದರೂ ಹಾಡಿನ ಶ್ರೀಮಂತಿಕೆ ಇವರ ಬದುಕನ್ನು ಹಸನು ಮಾಡಿದೆ. ಇಂಥ ಕಲಾವಿದರಾದ ಜಯಮ್ಮ ಹಾಗೂ ಚಿನ್ನಮ್ಮ ಅವರನ್ನು ಪರಿಚಯ ಮಾಡಿಕೊಳ್ಳಲು ನನಗೆ ಹೆಮ್ಮೆ ಅನ್ನಿಸ್ತದೆ. ಬನ್ನಿ, ಚಿತ್ರದುರ್ಗದ ಅವರ ಮನೆಯಲ್ಲಿ ಅವರ ಅನುಭವಗಳನ್ನು ಮತ್ತು ಅವರ ಹಾಡುಗಳನ್ನು ಈಗ ಸವಿಯೋಣ. ನಮಸ್ಕಾರ ಜಯಮ್ಮನವರೇ. ಜಯಮ್ಮನವರೇ, ಎಷ್ಟು ವರ್ಷಗಳಿಂದ ನೀವು ಈ ಹಾಡುಗಳನ್ನು ಹಾಡ್ತಾ ಬಂದಿದ್ದೀರಿ? ನಾವೀಗ 10 ವರ್ಷ ಹುಡುಗಿ ಆದ್ಕಿಲ್ಗೆ ಈಗ ನಾವು ಹೊಲದ ಕಳೆ ತೆಗಿಬೇಕಾರೆ, ಗದ್ದೆ ಮಾಡ್ಬೇಕಾರೆ, ಕಲ್ಲು ಕುಟ್ಟುವಾಗ, ಕಲ್ಲು ಹೊರುವಾಗ, ಹೊಲದಾಗೆ ಗದ್ದೆಗೆ ಮಾಡ್ಬೇಕಾರೆ ನಾವು ಕಷ್ಟಕ್ಕೋಸ್ಕರಾಗಿ ನಾವು ಇದನ್ನು ಹೊರಗಡೆ ಹೋದಾಗ ಸಂತೋಷದಿಂದ ಇದನ್ನು ಆಡ್ಕೊಂಡು ಇದನ್ನು ಕತ್ತೆ ಕವನಗಳು ಕಟ್ಕೊಂಡು ಮನೆಯಲ್ಲಿ ಏನೇ ಕಷ್ಟ ಇದ್ರೂ ನಾವು ಕತ್ತೆ ಕವನಗಳಿದ್ದ ಬೇಜಾರ ಕಳೆಯೋಕ್ಕೆ ಹೊಲ ಗದ್ದೆಗಳಲ್ಲಿ ನಾವು ಆಡ್ತಾ ಇದ್ವಿ. ಹೌದು, ಈ ಹಾಡುಗಳೆಲ್ಲ ನೀವು ಹೇಗೆ ಕಲ್ತ್ಕೊಂಡ್ರಿ? ನಿಮ್ಗೆ ಯಾರು ಕಲಿಸ್ಕೊಟ್ರು? ನಾವು ನಮ್ಮ ಚಿಕ್ಕಮ್ಮರು, ನಮ್ಮ ತಾಯರು, ನಮ್ಮ ಅಜ್ಜರು, ನಮ್ಮ ಅತ್ತೆಯರು ಇವರೆಲ್ಲ ಹಿಂದೆ ಚೆನ್ನಾಗಿ ಆಡ್ತಿದ್ರು ಸ್ವಾಮಿ. ಹುಣಸಾಗ್ರಮ್ಮ ಕತೆ ಅಂತೆ, ಈಗ ಕೆಂಚಮ್ಮನ ಕತೆ, ಇವಾಗ ಕಾಡ್ಸಿದ್ದಮ್ಮನ ಕತೆ, ಎಲ್ಲಮ್ಮನ ಕತೆ, ಒಂದು ಮಿತ್ಕೇರ್ ನಾಯಕನ ಕತೆ, ಪ್ರತಿಯೊಂದು ಸ್ವಲ್ಪನೇ ಆಡ್ತಿದ್ರು ಅವರು. ನಾವು ಒಂದು ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟು ಅದರಲ್ಲಿ ನಾವು ಮುಂದರ್ದು, ನಾನು ನನ್ನ ತಂಗಿ ಚಿನ್ನಮ್ಮ ಮುಂದುವರೆದು ಜಾಸ್ತಿ ನಾವು ಕೂಲಿ ಹೋಗ್ಬೇಕಾರೆ, ನಾವು ಕಳೆ ತೆಗಿಬೇಕಾರೆ ನಾವು ಅದಕ್ಕೆ ಮುಂದೆ ಆಡ್ಕೊಂಡು ನಾವು ಅದನ್ನು ದೊಡ್ಡ ಅಗಾಧವಾಗಿ ಕಟ್ಟಕ್ಕೆ ನಾವು ಇಬ್ಬರು ಶುರು ಮಾಡಿದ್ವಿ. ಈಗ ನಮ್ಮ ವೀಕ್ಷಕರಿಗೋಸ್ಕರ ನಿಮಗಿಷ್ಟ ಆದಂಥ ಒಂದೆರಡು ನುಡಿಗಳನ್ನ ಹಾಡ್ತೀರಾ? ಆಡ್ತೀವಿ ಸ್ವಾಮಿ. ಅಡದಮ್ಮ ನೆನ ಮಾನೆ ಆಗಲೇ ಹೋಗಲುವಾಗ ಸೋಬಾನವೇ, ಅಡವಿಗೆ ಮಳೆಯ ಸೋರದಂಗೆ ಸೋಬಾನವೇ, ಅಡವಿಗೆ ಮಳೆಯ ಸೋರದಂಗೆ ಸೋಬಾನವೇ, ಅಡವಿಗೆನೆ ಮಳೆಯ ಸೊರದಂಗೆ ಕಣ್ಣೀರು ಸೋಬಾನವೇ, ಮಡಲಕ್ಕೆ ಮ್ಯಾಲೆ ಯಾರೋ ದಾವೆ ಸೋಬಾನವೇ, ಮಡಲಕ್ಕೆ ಮ್ಯಾಲೆ ಯಾರೋ ದಾವೆ ಸೋಬಾನವೇ, ಎತ್ತಪ್ಪ ನಿನ್ನ ಮನೆ ಬಿಟ್ಟು ಹೋಗಲುವಾಗ ಸೋಬಾನವೇ, ಬೆಟ್ಟಕ್ಕೆ ಮಳೆಯ ಸೋರೋ ದಂಗೆ ಸೋಬಾನವೇ, ಬೆಟ್ಟಕ್ಕೆ ಮಳೆಯ ಸೋರೋ ದಂಗೆ ಸೋಬಾನವೇ, ಬೆಟ್ಟಕ್ಕೆ ಮಳೆಯ ಸೊರದಂಗೆ ಕಣ್ಣೀರು ಸೋಬಾನವೇ, ಕಟ್ಟಾಣಿ ಮ್ಯಾಲೆ ಆರೋದಾವೆ ಸೋಬಾನವೇ. ತಂದನಾನ ತಾನ ತಂದನಾನ. ನಮ್ಮ ಜನಪದರು ಉತ್ಸಾಹ ಬಂದಾಗ ಆನಂದ ತುಂಬಿ ಹಾಡಿ ಕುಣಿದು ಕುಪ್ಪಳಿಸಿದಂತೆಯೇ ಕಷ್ಟ ಬಂದಾಗ ದೇವರ ಮೇಲೆಯೇ ಭಾರ ಹಾಕಿ ಬಾಳುವೆ ಮಾಡುತ್ತಾ ಬಂದಿದ್ದಾರೆ. ತಮಗೊದಗಿದ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ದೇವರಲ್ಲಿ ಮೊರೆ ಹೋಗುವ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿದ್ದಾರೆ ರಾಣಿಬೆನ್ನೂರಿನ ಶ್ರೀ ಸೋಮಶೇಖರ ಜಾಡರ್ ಮತ್ತು ಶ್ರೀಮತಿ ಸರಸ್ವತಿ ಅವರು. ಹೊತ್ತು ಮುಳುಗಿದರೇನ ಕತ್ತಲಾದರು ಏನ, ಹೊತ್ತು ಮುಳುಗಿದರೇನ ಕತ್ತಲಾದರು ಏನ, ತಪ್ಪದಲ್ಲಿ ಗುಡಿಗೆ ಬರುವೇನ, ತಪ್ಪದಲ್ಲಿ ಗುಡಿಗೆ ಬರುವೇನು ಸಂಗಯ್ಯ, ಮುತ್ತಿನ ಬಾಗಿಲ ತೆಗೆಯಿರೇ. ತುಪ್ಪದ
ದೇವ ನಿನ್ನ ಹೊರತು ನಾನ್ಯಾರ ನಂಬಿಲ್ಲ, ನಾ ಮಾಡುವೆನೆಂಬ ಅಳವಿಲ್ಲ, ನಾ ಮಾಡುವೆನೆಂಬ ಅಳವಿಲ್ಲ ಮಲ್ಲಯ್ಯ, ನೀ ನಡೆಸೋ ನನ್ನ ಸುರುವೆಲ್ಲ, ನೀ ನಡೆಸೋ ನನ್ನ ಸುರುವೆಲ್ಲ. ಶರಣೆಂಬ ಶಿವನಿಗೆ ಶರಣೆಂಬೆ ಗುರುವಿಗೆ ಶರಣೆಂಬೆ ಮರಣ ಮಡದಿಗೆ, ಶರಣೆಂಬೆ ಶಿವನ ಮಡದಿ ಗೌರಮ್ಮಂಗೆ ಶರಣೆಂಬೆ ಕೈಯ ಮುಗಿದೇವ, ಶರಣೆಂದು ಕೈಯ ಮುಗಿದೇವ, ಶರಣೆಂದು ಕೈಯ ಮುಗಿದೇನ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ, ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ, ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೀರವ ಮಾಧವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.